ಜೈ ಜಿನೇಂದ್ರ. ನನ್ನ ಹೆಸರು ಸಮೃದ್ಧಿ ಅಜಯ್. ನಾನು ತೀರ್ಥಂಕರ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡ್ತೀನಿ. ತೀರ್ಥಂಕರ್ ನಾವು ಆಗ್ಬೋದು, ನೀವು ಆಗ್ಬೋದು, ಪ್ರಾಣಿ ಪಕ್ಷಿಗಳಾದ್ರೂ ಆಗ್ಬೋದು. ಆದರೆ ನಾವು ಮಾಡುವ ಕರ್ಮ ಸಿದ್ಧಾಂತದ ಮೇಲೆ ನಿಂತಿರುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಪಾರ್ಶ್ವನಾಥರು 9 ಜನ್ಮ 10ನೇ ಜನ್ಮಕ್ಕೆ ಪಾರ್ಶ್ವನಾಥ ತೀರ್ಥಂಕರಾಗಿ ಹುಟ್ಟಿದರು. ಜಂಬೂ ದ್ವೀಪದ ದಕ್ಷಿಣ ಭರತ ಕ್ಷೇತ್ರದ ಸುರಮ್ಯ ದೇಶದ ಪೌದನಾಪುರದ ರಾಜ ಅರವಿಂದ ರಾಜನ ಮಂತ್ರಿ ವಿಶ್ವಸೇನ ವಿಶ್ವಭೂತಿ ಬ್ರಾಹ್ಮಣ. ಅವನ ಹೆಂಡತಿ ಅರುಂಧರಿ. ಅವರಿಗೆ 2 ಮಕ್ಕಳು, ಒಬ್ಬ ಕಮಟ, ಇನ್ನೊಬ್ಬ ಮರುಭೂತಿ. ಒಬ್ಬ ಕಮಟಂಗೆ ವಿಷ ತುಂಬಿರುತ್ತೆ, ಮರುಭೂತಿಗೆ ಅಮೃತ ತುಂಬಿರುತ್ತೆ. ಕಮಟ ಕೆಟ್ಟ ಸಹವಾಸ ಮಾಡಿ ಕೆಟ್ಟವನಾದ, ಮರುಭೂತಿ ಸಜ್ಜನರ ಸಹವಾಸ ಮಾಡಿ ಸಜ್ಜನ ಆಗ್ಬಿಟ್ಟ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂದಾಗ ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಜೇನುತುಪ್ಪ ತಿನ್ನಲ್ಲ, ಧರ್ಮಾಮೃತವನ್ನು ತಿಂದಷ್ಟು ಖುಷಿ ಆಗುತ್ತೆ. ಹಂಗೆ ಅವರು ಮದುವೆ ವಯಸ್ಸಿಗೆ ಬಂದಾಗ ಮದುವೆ ಮಾಡ್ತಾರೆ. ಕಮಟನ ಹೆಂಡತಿ ವರುಣಿ, ಮರುಭೂತಿ ಹೆಂಡತಿ ವಸುಂಧರೆ. ಅವರ ಅಪ್ಪನಿಗೆ ವಯಸ್ಸಾದಾಗ ಇವನು ಕಮಟ ರಾಜ ಯೋಗ್ಯನಲ್ಲ, ಮರುಭೂತಿ ಮಾಡ್ಬಿಡ್ತಾರೆ. ಮರುಭೂತಿ ಮಾಡಿ ಇಲ್ಲಿ ಮಂತ್ರಿ ಮಾಡ್ತಾನೆ, ಮುನಿಗಳಾಗ್ಬಿಡ್ತಾರೆ. ಮರುಭೂತಿಗೆ ರಾಜ ಹೇಳ್ತಾನೆ, ಪಕ್ಕದೂರಿಗೆ ಹೋಗಿ ರಾಜ್ಯಕ್ಕೆ ಆದಾಗ ಆಯ್ತು ರಾಜ ಅಂತ ರಾಜ್ಯಕ್ಕೆ ಹೋಗ್ತಾರೆ. ಆವಾಗ ಕಮಟ ವಸುಂಧರ ಮೇಲೆ ಕಣ್ಣು ಹಾಕ್ತಾನೆ. ಆ ವಸುಂಧರ ಕಣ್ಣು ಹಾಕಿದಾಗ ಜನರು ಅವನ್ನ ಊರಿಂದ ಹೊರಗಡೆ ಹಾಕ್ತಾರೆ ರಾಜನಿಗೆ ಹೇಳಿ. ಆವಾಗ ಅವ್ನ ರಾಜ್ಯದಿಂದ ಗೆತ್ಕೊಂಡ್ ಬಂದ್ಮೇಲೆ ಹೇಳ್ತಾರೆ, ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದಾಗ, ನಿಮ್ಮ ಅಣ್ಣನ ನಾವು ಊರಿಂದ ಹೊರಗಡೆ ಹಾಕ್ಬಿಟ್ಟಿದೀವಿ ಅಂತಾಗ ಅವನ ಹತ್ರ ಉಟ್ಕೊಂಡೋಗಿ ಕಲ್ಲಿಟ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಅವನ ಕೈ ಮುಗಿದ ತಲೆ ಬೆಳೆಸಿ, ಅಣ್ಣ ಕ್ಷಮಿಸ್ಬಿಡಪ್ಪ, ನಾನು ಹೋಗಿರ್ಲಿಲ್ಲ ಅಂದ್ರೆ ಎಷ್ಟೆಲ್ಲ ಆಗ್ತಾ ಇರ್ಲಿಲ್ಲ, ಕ್ಷಮಿಸ್ಬಿಡಪ್ಪ ಅಂತ. ಅವಾಗ ಅವನಿಗೆ ಗರ್ವ ಬಂದ್ಬಿಡುತ್ತೆ. ಇದ್ದೇ ಒಳ್ಳೆ ಸಮಯ ಅಂತ ಕಲ್ಲೆತ್ಕೊಂಡು ಹಾಕ್ಬಿಡ್ತಾನೆ. ಕಲ್ಲೆತ್ಕೊಂಡು ಹಾಕಿದಾಗ ಜನ್ಮಕ್ಕೂ ಕಾಟ ಕೊಡ್ತೀನಿ ಎಂದಾಗ, ಈಗಿನ ಕಾಲದಲ್ಲಿ 10 ರೂಪಾಯಿಂದ ಆಸ್ತಿವರೆಗೂ ಹೋಗ್ತಾರೆ. ತಮ್ಮ ತಂಗಿ ಅಂತ ನೋಡಲ್ಲ, ಅಣ್ಣ ತಮ್ಮ ಅಂತ ನೋಡಲ್ಲ, ತಂದೆ ತಾಯಿ ಅಂತ ನೋಡಲ್ಲ. ಇದ್ದರೆ ರಾಮ ಲಕ್ಷ್ಮಣ ತರ ಇರ್ಬೇಕು, ಪಂಚ ಪಾಂಡವರ ತರ ಇರ್ಬೇಕು. ಆದರೆ ದುರ್ಯೋಧನ ದುಶ್ಯಾಸನ ತರ ಇರಬಾರದು, ರಾವಣ ತರ ಇರಬಾರದು. ಜಂಬೂ ದ್ವೀಪದ ಭರತ ಕ್ಷೇತ್ರದ ವಾರಣಾಸಿಯಲ್ಲಿ ಕಾಶ್ಯಪ ಗೋತ್ರದಲ್ಲಿ ವಿಶ್ವಸೇನ ಹಾಗೂ ಬ್ರಾಹ್ಮಿಯವರಿಗೆ ಪಾರ್ಶ್ವನಾಥರು ಮಗನಾಗಿ ಹುಟ್ಟಿದರು. ಅವರು 16ನೇ ವಯಸ್ಸಿಗೆ ಬಂದಾಗ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋದಾಗ ಮೈಪಾಲ ಅನ್ನೋನು ಅವನು ಕಟ್ಟಿಗೆ ಇಟ್ಕೊಂಡು ಬೆಂಕಿ ಇಟ್ಲಿ ತಪಸ್ ಮಾಡ್ತಾ ಇರ್ತಾನೆ. ತಪಸ್ ಮಾಡುವಾಗ ಬೆಂಕಿ ಕಮ್ಮಿ ಇತ್ತು ಅಂದಾಗ ಕಟ್ಟಿಗೆ ಕಡಿಯಕ್ಕೆ ಹೋದಾಗ ಆವಾಗ ಅವನು ಕೇಳ್ತಾನೆ, ಈ ಕಟ್ಟಿಗೆ ಕಡಿಬೇಡ, ಇದ್ರಲ್ಲಿ ಜೋಡಿ ಯಾವ ನರಳಿ ಸಾಯುತ್ತೆ ಅಂದಾಗ ಅವನು ನಿನ್ನೆ ಜ್ಯೋತಿಷ್ಯನ ಅಂತಾಗ ಹಂಗೆ ಕಡಿದ್ಬಿಟ್ಟ. ಅದ್ರಲ್ಲಿ ಜೋಡಿ ನರಳಿ ಸಾಯುತ್ತಿತ್ತು. ಆವಾಗ ಅವರು ಮಂತ್ರೋಪದೇಶ ಮಾಡಿ ಅವರು ಮೋಕ್ಷಕ್ಕೆ ಕಳಿಸಿದರು. ಅವರು ಕಳಿಸಿದಾಗ ಅವರು ಮದುವೆ ವಯಸ್ಸಿಗೆ ಬಂದಾಗ ಅವ್ರ ಅಪ್ಪ ಅಮ್ಮ ಮದುವೆ ಮಾಡಕ್ ನೋಡ್ತಾರೆ. ಬೇಡ, ನಂಗೆ ಮದುವೆ ಬೇಡ, ಸಂಸಾರ ಅಂದ್ರೆ ಬರೀ ದುಃಖ ಅಂತ ಅವರು ದೀಕ್ಷೆ ತಗೋತಾರೆ. ದೀಕ್ಷೆ ತಗೊಂಡು ಅವರು ತಪಸ್ ಮಾಡ್ತಾರೆ. ತಪಸ್ ಮಾಡುವಾಗ ಅವರು ಆಹಾರದಾನಕ್ಕೆ ಗುಲ್ಮಕೆಟ್ಟಕ್ಕೆ ಹೋಗ್ತಾರೆ. ಆ ಗುಲ್ಮಕೆಟ್ಟದಲ್ಲಿ ಧಾನ್ಯ ರಾಜ ಅವರಿಗೆ ಆಹಾರದಾನ ಮಾಡ್ತಾರೆ. ಆಹಾರದಾನ ಮಾಡುವಾಗ ಮತ್ತೆ ಅವರು ಆಹಾರದಾನ ಮುಗಿಸ್ಕೊಂಡು ತಪಸ್ಗೆ ಹೋಗ್ತಾರೆ. ತಪಸ್ಗೆ ಹೋಗುವಾಗ ಅಲ್ಲಿ ಶಂಬರ ದೇವ ವಿಮಾನದಲ್ಲಿ ಹೋಗುವಾಗ ವಿಮಾನ ನಿಂತ್ಕೊಂಡ್ಬಿಡುತ್ತೆ. ಇದೇನಕ್ಕೆ ನಿಂತ್ಕೊಂತ ಕೆಳಗಡೆ ಬಂದು ನೋಡಿದಾಗ ಅವ್ರಿಗೆ ಆ ಹಿಂದಿನ ಜನ್ಮ ನೆನ್ಪಂತು. ನಾನು ಇವನಿಗೆ ಜನ್ಮಕ್ಕೂ ಕಾಟ ಕೊಡ್ತೀನಿ ಅಂದಾಗ ಬೆಂಕಿ ಮಳೆ ಕಲ್ಲೆಲ್ಲ ಸುರಿಸಿದ್ರು. ಕಲ್ಲು ಸುರಿಸುವಾಗ ಧರಣೇಂದ್ರ ಯಕ್ಷಿ ಪದ್ಮ ಎರಡಾವು ನರಳಿ ಸಾಯುವಾಗ ಮಂತ್ರೋಪದೇಶ ಮಾಡಿದ್ರಲ್ಲ, ಅವರೇ ಧರಣೇಂದ್ರ ಯಕ್ಷ ಪದ್ಮಾವತಿಯಾಗಿ ಬಂದು ಅವರು ಛತ್ರಿ ತರ ನಿಂತ್ಕೊಂಡ್ರು. ಅವರು ಹಂಗೆ ತಪಸ್ಸನ್ನ ಮುಂದುವರಿಸಿದಾಗ ಅವರು ಕೇವಲ ಧ್ಯಾನ ಪಡ್ಕೋತಾರೆ. ದಿವ್ಯ ಧ್ವನಿ ಹೊಂದಿ ಜನರಿಗೆಲ್ಲ ಹೇಳಿ ಅವರು ಸಂಮೇದ ಶಿಖರಜಿಯ ಸುವರ್ಣ ಭದ್ರಕೂಟದಲ್ಲಿ ಶ್ರಾವಣ ಶುಕ್ಲ ಪಕ್ಷದ 7ನೇ ದಿನದಂದು ಅವರು ಮೋಕ್ಷ ಹೊಂದಿ ಆವತ್ತಿನ ದಿನ ನಾವು ಮುಕ್ಕುಡಿ ಸಪ್ತಮಿ ಎಂದು ಆಚರಿಸುತ್ತೀವಿ. ಜೈ ಜಿನೇಂದ್ರ. ಎಲ್ಲರೂ ತಪ್ಪಾಗಿರೋ ಕ್ಷಮಿಸಿ.